ತುಲಾರಾಶಿ. ತುಲಾರಾಶಿಯವರಿಗೆ ತೃತೀಯದಲ್ಲಿರತಕ್ಕಂಥ ಚಂದ್ರ ಭ್ರಾತೃಸ್ಥಾನ, ಭಗಿನಿ ಸ್ಥಾನ, ಪರಾಕ್ರಮ ಸ್ಥಾನ, ಹಲವಾರು ಬಾರಿ ನಾನು ಹೇಳ್ತಾ ಇರ್ತೀನಿ. ನಾನು ಕರ್ಮಸ್ಥಾನಾಧಿಪತಿಯಾದಂಥ ಚಂದ್ರ ಇವತ್ತು ತೃತೀಯದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು. ಇವತ್ತು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಹೋದರ ಸಹೋದರಿಯರು ಇವತ್ತು ಇನ್ವಾಲ್ವ್ ಆಗ್ತಕ್ಕಂಥ ಸಾಧ್ಯತೆಗಳು, ನಿಮಗೆ ಹೆಗಲು ಕೊಡ್ತಕ್ಕಂಥ ಒಂದು ಸನ್ನಿವೇಶ, ನಿಮ್ಮ ಜವಾಬ್ದಾರಿಗಳನ್ನು ಅವರು ಸಹ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ, ಜೊತೆಗೆ ಅವ್ರುಗಳು ಸಹ ಒಂದು ನೆಲೆಯನ್ನು ನೀವು ಕಟ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈಗ ತಾನೇ ಡಿಗ್ರಿ ಪಾಸ್ಔಟ್ ಆಗಿರ್ತಕ್ಕಂಥ ತಮ್ಮನೋ ತಂಗಿನೋ ಇದ್ದರೆ ನಿಮ್ಮ ಕಂಪ್ನಿಯಲ್ಲಿ ಅವ್ರನ್ನೂ ಸೇರಿಸಿ ಇವತ್ತಿನ ದಿವಸ ಒಂದು ಇಂಟರ್ವ್ಯೂ ಕರೆಸಿ ಅವ್ರಿಗೂ ಒಂದು ಜಾಬ್ ಕೊಡಿಸೋದಕ್ಕೆ ಟ್ರೈ ಮಾಡಿ. ಅದ್ಭುತವಾದ ಫಲಿತಾಂಶವನ್ನು ಇಬ್ಬರೂ ಸಹ ಪಡ್ಕೊಳ್ತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮಾತು, ದುಡ್ಡು, ಕಾಸು, ಗೌರವ ಎಲ್ಲವೂ ಚೆನ್ನಾಗಿದೆ. ಕುಟುಂಬದ ವಾತಾವರಣ ಅದ್ಭುತವಾಗಿದೆ. ಇವತ್ತು ಬಹಳ ದಿವಸಗಳಿಂದ ಕುಟುಂಬದಲ್ಲಿ ಬಗೆಹರಿದೇ ಇರತಕ್ಕಂಥ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀರಾ. ಇವತ್ತು ಸ್ವಲ್ಪ ಯಾರಾದರೂ ಒಂದು ಮೆಂಟರ್ ಲೈಕ್ ಪರ್ಸನ್ ನಿಮಗೆ ಸಿಗತಕ್ಕಂಥ ಸಾಧ್ಯತೆ, ಸ್ವಲ್ಪ ಎಲ್ಡರ್ಲಿ ಪರ್ಸನ್ ನಿಮಗೆ ಸಿಗತಕ್ಕಂಥದ್ದು, ಅವ್ರು ಹೇಳ್ತಕ್ಕಂಥ ಒಂದು ಕೆಲವೊಂದು ಜೀವನ ಸತ್ಯಗಳು ಅದು ನಿಮಗೆ ಬಹಳ ದೊಡ್ಡ ಮಟ್ಟದ ಒಂದು ಪರಿಣಾಮ ಬೀರತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಸಾಧ್ಯವಾದ ಮಟ್ಟಿಗೆ ಸ್ವಲ್ಪ ವಯಸ್ಕರ ಜೊತೆಯಲ್ಲಿ, ಅನುಭವಸ್ಥರ ಜೊತೆಯಲ್ಲಿ ಸಮಯ ಕಳೆಯೋದಕ್ಕೆ ಪ್ರಯತ್ನ ಮಾಡಿ. ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಡೆ ಈ ಪ್ರಯತ್ನ ಮಾಡಿದ್ದಾದಲ್ಲಿ ಇನ್ನೂ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಧನುರ್ರಾಶಿ. ಧನುರ್ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಚಂದ್ರ, ಸಪ್ತಮದಲ್ಲಿರತಕ್ಕಂಥ ಗುರು, ಅಪಾರವಾದಂಥ ಒಂದು ಗೌರವ, ಲಾಭ ಎಲ್ಲವೂ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ವಿಶೇಷವಾದ ವ್ಯಕ್ತಿಗಳ ಜೊತೆ ಪರಿಚಯಗಳಾಗುತ್ತೆ ಇವತ್ತಿನ ದಿವಸ. ಇವತ್ತು ತುಂಬ ಗೌರವಾನ್ವಿತವಾದಂಥ ವ್ಯಕ್ತಿಗಳು, ಜ್ಞಾನಿಗಳು, ಅವ್ರ ಜೊತೆ ಸ್ವಲ್ಪ ನೀವು ಸಮಯ ಕಳೆಯತಕ್ಕಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಜೊತೆಗೆ ನೀವು ಇವತ್ತಿರತಕ್ಕಂಥ ಒಂದು ಸ್ಥಾನಮಾನಗಳೇನಿದೆ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಒಂದು ವಿಶೇಷವಾದ ಬುನಾದಿ ಹಾಕ್ಕೊಳ್ತಕ್ಕಂಥ ಸಾಧ್ಯತೆಯೂ ಸಹ ಇವತ್ತು ಗೋಚರವಾಗ್ತಾ ಇದೆ. ನಿಮ್ಮ ಸ್ನೇಹಗಳನ್ನು ಇವತ್ತು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ಸ್ ಯಾರಿರ್ತಾರೆ ಅವ್ರಗಳ ಜೊತೆಯಲ್ಲಿ ಇವತ್ತು ಒಂದು ಸ್ಟ್ರಾಂಗರ್ ಒಂದು ಬಾಂಡಿಂಗ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಶುಭವಾಗುತ್ತೆ. 9ನೇ ಮನೆಯಲ್ಲಿರತಕ್ಕಂಥ ಕುಜ ಮತ್ತು ಕೇತು ಕೂಡ ಸಾಕಷ್ಟು ಪೂರಕವಾಗಿ ಕಾಣಿಸ್ತಾ ಇದ್ದಾರೆ. 4ನೇ ಮನೆಯಲ್ಲಿರತಕ್ಕಂಥ ಶನಿ ಬಗ್ಗೆ ಮಾತ್ರ ಸ್ವಲ್ಪ ಇವತ್ತು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಆಂಜನೇಯ ದಂಡಕವನ್ನು ಹೇಳ್ಕೊಳ್ತಕ್ಕಂಥದ್ದಾಗಲಿ, ಹನುಮಾನ್ ಚಾಲೀಸ ಕೇಳತಕ್ಕಂಥದ್ದಾಗಲಿ ಶುಭ ಫಲಿತಾಂಶವನ್ನು ಕೊಡುತ್ತೆ ನಿಮಗೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ವ್ಯಯಸ್ಥಾನದಲ್ಲಿರತಕ್ಕಂಥ ಚಂದ್ರ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂಥ ದಿವಸ ಇವತ್ತು. ಸಪ್ತಮಾಧಿಪತಿಯಾದಂಥ ಚಂದ್ರ ಇವತ್ತು ವ್ಯಯದಲ್ಲಿರೋದ್ರಿಂದ ಇವತ್ತು ನಿಮ್ಮ ಪಾರ್ಟ್ನರ್ಸ್ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಅವರಿಂದ ಕೆಲವು ನಷ್ಟಗಳಾಗ್ತಕ್ಕಂಥ ಒಂದು ಸಾಧ್ಯತೆ. ಅದೇ ಪ್ರಕಾರ ಇವತ್ತಿನ ದಿವಸ ಮನೆಯಲ್ಲೂ ಅಷ್ಟೇ ಇವತ್ತು ನೀವು ಮಾಡಬೇಕಾಗಿರೋ ಕೆಲಸಗಳನ್ನು ಇನ್ನೊಬ್ಬರು ತುಂಬ ನಿಮಗೆ ಆತ್ಮೀಯರಾಗಿರ್ತಕ್ಕಂಥವ್ರು ಯಾರಿರ್ತಾರೆ ಅವ್ರಿಗೆ ಒಪ್ಪಿಸ್ಬಿಡ್ತೀರಾ. ಅವ್ರುಗಳಿಗೆ ಅದರ ಅನುಭವ ಇರೋದಿಲ್ಲ. ಅವರು ಅದರಿಂದ ಕೆಲವು ತಪ್ಪುಗಳನ್ನು ಮಾಡಿ ಅದರಿಂದ ನಷ್ಟಗಳಾಗ್ತಕ್ಕಂಥದ್ದು, ನಂತರ ಪರಸ್ಪರ ನೀವು ಒಬ್ಬರ ಮೇಲೊಬ್ಬರನ್ನ ಬ್ಲೇಮ್ ಗೇಮ್ ಮಾಡತಕ್ಕಂಥದ್ದು ಇರುತ್ತೆ. ಇದೆಲ್ಲದಕ್ಕೆ ಕಾರಣ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಕೆಲಸಗಳನ್ನು ನೀವೇ ನಿಭಾಯಿಸ್ತಕ್ಕಂಥದ್ದು. ಇವತ್ತು ಡೆಲಿಗೇಟ್ ಮಾಡೋದಕ್ಕೆ ಹೋಗಬೇಡಿ, ನೀವೇ ಖುದ್ದಾಗಿ ಮಾಡಿ ಮುಖ್ಯವಾದ ಕೆಲಸಗಳನ್ನು. ಒಳ್ಳೆಯದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಷಷ್ಠಾಧಿಪತಿ. ಸೊ ಇವತ್ತು ಯಾವುದೋ ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ನೀವು ಹಿಂದೆ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದು ಕಮಿಟ್ಮೆಂಟ್ಸ್ ಇವತ್ತು ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭಾಂಶಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾವತ್ತೋ ನೀವು ತೊಗೊಂಡಿರ್ತಕ್ಕಂಥ ಕೆಲವು ಲೋನ್ಸ್ ಆಗಿರ್ಬೋದು, ಅಥವಾ ಯಾವತ್ತೋ ಮಾಡಿರ್ತಕ್ಕಂಥ ಕೆಲವು ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲವೂ ಸ್ವಲ್ಪ ಇವತ್ತು ನಿಮಗೆ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೋ ಒಬ್ಬ ವ್ಯಕ್ತಿ ನಿಮಗೆ ಸರಿಹೋಗಲ್ಲ, ಅವನು ನನ್ನ ಕಂಡ್ರೆ ಅವನು ತುಂಬ ಒಂದು ರೀತಿ ಶತ್ರು ಭಾವನೆ ಇದೆ, ಸದಾ ನನ್ನ ಮೇಲೆ ಎಗರು ಬೀಳ್ತಾ ಇರ್ತಾನೆ ಅಂತ ಈ ಥರ ಅಂದ್ಕೊಂಡಿರ್ತೀರ ನೀವು. ಇವತ್ತು ಅವರಿಂದಾನೇ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಅಭಿಪ್ರಾಯ ತಪ್ಪು, ನೀವು ಅವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಮನೋಭಾವ ತಪ್ಪು ಅನ್ನೋದು ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ವಿಶೇಷವಾದ ದಿವಸ ಇವತ್ತಾಗಿರುತ್ತೆ. ಕೊನೆಯದಾಗಿ ಮೀನರಾಶಿ. ಸೊ ಮೀನರಾಶಿಯವರಿಗೆ ಕರ್ಮಸ್ಥಾನದಲ್ಲಿದ್ದರೆ, ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥ ಪಂಚಮಾಧಿಪತಿ. ಇವತ್ತು ನೀವು ಏನೇ ಲಾಭ, ಏನೇ ಅನುಕೂಲಗಳು ಪಡ್ಕೊಂಡ್ರೂ ಸಹ ಅದರಲ್ಲಿ ಒಂದು ಅಂಶ ಭಗವಂತನಿಗೆ ಅಂತ ಸಪರೇಟಾಗಿ ತೆಗೆದಿಟ್ಟುಬಿಡಿ. ನಿಮ್ಮ ಕುಲದೇವರಿಗೆ ಅಂತ ಒಂದು ಮುಡಿಪನ್ನು ತೆಗೆದಿಡಿ. ಇದೆಲ್ಲ ಇವತ್ತು ನೀವು ಯಾಕೆ ಬರ್ತಾ ಇದೆ, ಇವತ್ತು ಬರ್ತಾ ಇರತಕ್ಕಂಥ ಅನುಕೂಲಗಳು ಅಂತಂದರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾದಂಥ ಚಂದ್ರ ಕರ್ಮಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿರೋದ್ರಿಂದ ವಿಶೇಷವಾದ ಲಾಭಗಳನ್ನು ಕೊಡಿಸ್ತಾ ಇದ್ದಾನೆ. ಆದರೆ ಇದರ ಹಿಂದೆ ದೈವ ಕೃಪೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ಏನೇ ಲಾಭಗಳು ಬಂದರೂ ಸಹ ಮನೆದೇವರಿಗೆ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಕುಲದೇವರಿಗೆ ಒಂದು ಮುಡುಪನ್ನು ತೆಗೆದಿಡಿ. ಮುಂದಿನ 21 ದಿನಗಳೊಳಗಡೆ ಆ ಒಂದು ಮುಡುಪನ್ನು ತೀರಿಸಿ ಶುಭವಾಗುತ್ತೆ.